ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಥರದ ಒಂದು ಹಾಫ್ ಸರ್ಕಲ್ ಪೌಚನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನೋಡೋಣ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಬಟ್ಟೆಯನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇದರ ಅಳತೆ 10 ಇಂಚು ಅಗಲ ಇದೆ, ಹಾಗೆ 10 ಇಂಚು ಉದ್ದ ಇದೆ. ನಿಮಗೆ ಸ್ವಲ್ಪ ದೊಡ್ಡ ಸೈಜಿನ ಪೌಚ್ ಬೇಕಾದರೆ ಇನ್ನೊಂದು 2 ಇಂಚು 3 ಇಂಚು ಈ ಥರ ಜಾಸ್ತಿ ತೊಗೊಂಡ್ರಾಯ್ತು. ಸೊ ಅದೇ ಅಳತೆಯ ಸ್ಪಾಂಜು ಮತ್ತು ಲೈನಿಂಗ್ ಬಟ್ಟೆಯನ್ನು ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ಪಾಂಜ್ ಬದಲಾಗಿ ನೀವು ರೈಸ್ ಬ್ಯಾಗನ್ನು ಕೂಡ ಬಳಸ್ಕೊಳ್ಬೋದು. ಸೊ ಇದನ್ನು ಕ್ವಿಲ್ಟ್ ಮಾಡಿ ರೆಡಿ ಮಾಡಿಕೊಂಡೆ, ನೋಡಿ ಈ ಥರ ಕಾಣಿಸ್ತಾ ಇದೆ. ಹಾಗೆ ಇಲ್ಲೊಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಸೊ ಇದೇ ಪ್ಲೇಟಿನ ಅಳತೆಗೆ ನಾನು ಬಟ್ಟೆಯನ್ನು ರೆಡಿ ಇಟ್ಕೊಂಡಿದ್ದೆ. ಸೊ ನಿಮ್ಮ ಹತ್ರ ಯಾವ ಸೈಜಿನ ಪ್ಲೇಟ್ ಇದೆ ಅದನ್ನು ನೋಡಿಕೊಂಡು ನೀವು ತಗೊಳ್ಬೋದು. ಸೊ ಅದನ್ನು ಇಟ್ಕೊಂಡು ಈ ಥರ ಟ್ರೇಸ್ ಮಾಡಿ ಒಂದು ಸರ್ಕಲನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ಲೇಟು ಚಿಕ್ಕದಿದ್ರೆ ಚಿಕ್ಕ ಪೌಚ್ ಬರುತ್ತೆ, ದೊಡ್ಡದಿದ್ರೆ ದೊಡ್ಡ ಪೌಚ್ ಬರುತ್ತೆ. ಇದು ಈಸಿ ಮೆಥಡ್ ಕೂಡ, ಸುಮ್ಮನೆ ಟ್ರೇಸ್ ಮಾಡಿಕೊಂಡ್ರೆ ಆಯಿತು. ಕೆಲವೊಂದು ಏನು ಅಂದರೆ ಅಳತೆ ಟೇಪನ್ನು ತಿರುಗಿಸ್ತಾ ಕೂಡ ಮಾಡ್ಬೋದು. ಸೊ ಇದು ಈಸಿ ಅಲ್ವಾ, ಹಾಗಾಗಿ ಹೀಗೆ ಮಾಡೋದು. ಸೊ ಈಗ ನಾನು ಇದನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ, ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಇಲ್ಲೇ ಕಟ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಸೊ ಈ ಥರ ಜಿಪ್ಪನ್ನು ನಾರ್ಮಲ್ ನಾವು ಹೊಲಿತೀವಲ್ಲ ಹಾಗೇ ಮೊದಲಿಗೆ ಈ ಥರ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ನಂತರ ಅದನ್ನು ಉಲ್ಟಾ ಇಡ್ತಾ ಮತ್ತೆ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನಾನು ಎರಡೂ ಕಡೆಗೂ ಮಾಡ್ಕೊಳ್ತೀನಿ. ಸೊ ಈಗ ಇದನ್ನು ಮಾಡ್ಕೊಂಡಿದ್ದಾಯಿತು, ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ನಾವು ರನ್ನರನ್ನು ಇನ್ಸರ್ಟ್ ಮಾಡೋ ಸಮಯ. ಈಗ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಸೊ ಇದಕ್ಕೊಂದು ಸ್ಟ್ರ್ಯಾಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಸ್ಟ್ರ್ಯಾಪ್ ಮಾಡೋದಕ್ಕೋಸ್ಕರ ನಾನಿಲ್ಲಿ 2 ಇಂಚು ಅಗಲದ ಹಾಗೆ 10 ಇಂಚು ಉದ್ದದ ಒಂದು ಪಟ್ಟಿಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ 4 ಫೋಲ್ಡ್ ಮಾಡಿ ಒಂದು ಸ್ಟ್ರ್ಯಾಪನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಈ ಥರ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡ್ರೆ ಆಯಿತು. ಸೊ ನಂದು ಸ್ಟ್ರ್ಯಾಪ್ ಕೂಡ ಇಲ್ಲಿ ರೆಡಿ ಇದೆ. ಸೊ ಇದನ್ನು ಡಬಲ್ ಫೋಲ್ಡ್ ಮಾಡಿ ಪೌಚ್ ಒಳಗಡೆ ಹಾಕಬೇಕಾಗತ್ತೆ. ಸೊ ಜಿಪ್ಪಿನ ಸ್ವಲ್ಪ ಕೆಳಗೆ ಅದನ್ನು ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಎಲ್ಲ ಒಟ್ಟಿಗೆ ಸೇರಿಸಿ ಹೊಲಿದ್ರೂ ಬರುತ್ತೆ, ಕೆಲವೊಮ್ಮೆ ಇದು ಮಿಸ್ ಆಗಿಬಿಡತ್ತೆ, ಅದಕ್ಕೋಸ್ಕರನೇ ಈ ಥರ ಮಾಡಿಕೊಂಡ್ರೆ ಸೇಫು. ಸೊ ಇವಾಗ ಇದನ್ನು ಫೋಲ್ಡ್ ಮಾಡ್ತಾ ಎಲ್ಲ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ಇವಾಗ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು, ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಉಲ್ಟಾ ಮಾಡೋಣ. ಸೊ ತುಂಬಾ ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಹೊಲಿದು ಬಿಡ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಆ್ಯಸ್ ಯೂಶುವಲ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ, ಮತ್ತು ಕಾಮೆಂಟ್ ಆ್ಯಂಡ್ ಶೇರ್ ಆಲ್ಸೋ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.